Hello aspirants, welcome back to my YouTube channel Sarkari Prep Zone. This is day 8 of 90 days hard challenge. ಇವತ್ತು ಸಂಡೇ ಬಟ್ ಆದರೆ ನಾವು 90 ಡೇಸ್ ಚಾಲೆಂಜಲ್ಲಿ ಇರೋದ್ರಿಂದ ಡೈಲಿ ಓದ್ತೀನಿ, ಯಾವತ್ತೂ ಮಿಸ್ ಮಾಡಲ್ಲ. ಸೊ ದಟ್ ಇವತ್ತು ಕೂಡ ಓದ್ತಾ ಇದ್ದೀನಿ. ನಂಗೆ ತುಂಬ ಜನ ಮೆಸೇಜ್ ಹಾಕಿದ್ರಿ, ನೀವು ಯಾವ ಮೆಂಟರ್ಸ್ ಹತ್ರ ಕಲಿತಾ ಇದ್ದೀರಾ, ಜೊತೆಗೆ ನೀವು ಮೇನ್ಸಿಗೆ ಓದ್ತಿದ್ದೀರಾ ಇಲ್ಲ ಪ್ರೀ ಓದ್ತಿದ್ದೀರಾ ಅಂತ. ನಾನು ಈಗ ಪ್ರೀ ಪ್ಲಸ್ ಮೇನ್ಸ್ ಎರಡೂ ಕೂಡ ಅಟ್ ಅ ಟೈಮ್ ಮಾಡ್ಕೋತಾ ಇದ್ದೀನಿ. ನಂದು ರೀಸನಿಂಗಲ್ಲಿ ಪ್ರೀ ಆಗಿದೆ, ಬಟ್ ಆದರೆ ಮೇನ್ಸಿಂದು ಒಂದೆರಡು ಟಾಪಿಕ್ ಇದೆ, ಅದನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇಂಗ್ಲೀಷಿಂದು ಕೂಡ ಗ್ರಾಮರ್ ಗ್ರಂಥ್ ಫುಲ್ ಕಂಪ್ಲೀಟ್ ಆಗಿದೆ. ಈಗ ಪರ್ಫೆಕ್ಷನ್ ಕ್ಲಾಸ್ ತೊಗೋತಾ ಇದ್ದೀನಿ. ಜೊತೆಗೆ ಕ್ವಾಂಟ್ಸ್ ಅಂತ ಬಂದರೆ ನಾನು ಈಗ DI ಸೆಷನ್ಸ್ನ ತೊಗೊಳ್ತಾ ಇದ್ದೀನಿ. ಅದು ತುಂಬ ವ್ಯಾಸ್ಟ್ ಇದೆ ಸಬ್ಜೆಕ್ಟು, ಸೊ ದಟ್ ನಿಧಾನಕ್ಕೆ ಹೋಗ್ತಿದೆ. ನಾನು ಕಂಪ್ಯೂಟರ್ ಬ್ಯಾಕ್ಗ್ರೌಂಡೇ ಇರೋದ್ರಿಂದ ನನಗೆ ಸ್ವಲ್ಪ ಕಂಪ್ಯೂಟರ್ದು ನಾಲೆಜ್ ಇದೆ, ಹಾಗಾಗಿ ನಾನು ಅದ್ರ ಸೆಷನ್ಸ್ನ ಅಷ್ಟು ತೊಗೊಳ್ತಾ ಇಲ್ಲ ಈಗ ಸದ್ಯಕ್ಕೆ. ನಾನು ಯಾವ ಮೆಂಟರ್ಸ್ ಹತ್ರ ಕಲಿತಿದ್ದೀನಿ ಅಂತ ಅಂದರೆ ಕ್ವಾಂಟ್ಸ್ನ ನಾನು ಕೌಶಿಕ್ ಸರ್ ಸೆಷನ್ಸಿಂದನೇ ಕಲಿಯೋದು, ಯಾಕಂದರೆ ಅವ್ರದ್ದು ವೇ ಆಫ್ ಟೀಚಿಂಗ್ ನನಗೆ ತುಂಬ ಇಷ್ಟ ಆಗುತ್ತೆ. ಇಂಗ್ಲೀಷ್ ನಿಮಿಷಾ ಬನ್ಸಾಲ್ ಎಸ್ ಆಫೀಸರಿಂದನೇ ನಂದು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇದೆ, ಸೊ ದಟ್ ನಾನು ಅಲ್ಲೇ ಕಲಿಯೋದು. ರೀಸನಿಂಗ್ ಮೆಂಟರ್ ಸೌರವ್ ಸರ್ ಅಡ್ಡಾ 247 ಅಂತ ಇದೆ, ಆ ಪ್ಲಾಟ್ಫಾರ್ಮಿಂದ ಸಬ್ಸ್ಕ್ರಿಪ್ಷನ್ ಇದೆ. ಇದನ್ನು ಬಿಟ್ಟು CA ಅಂತ ಅಂದರೆ CA ನಾನು PDF ಅಫೇರ್ಸ್ ಕ್ಲೌಡಿಂದ ಮಾಡ್ತೀನಿ. ಆ್ಯಂಡ್ ಕ್ವಿಝಸ್ ಕೂಡ ನಾನು ಅದರಿಂದನೇ ಅಟೆಂಡ್ ಮಾಡ್ತೀನಿ. ಜೊತೆಗೆ ನನ್ನ ಹತ್ರ ಎಸ್ ಆಫೀಸರ್ದು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇರೋದ್ರಿಂದ ಕುಶ್ ಸರ್ದು GA ಪ್ರೋ ನೋಟ್ಸ್ ಬರ್ತವೆ, ಅದರಿಂದನೂ ಕಲಿತೀನಿ. ಈ GA ಪ್ರೋ ನೋಟ್ಸ್ ಎಲ್ಲ 1-2 ಮಂತ್ಸ್ ಬ್ಯಾಕಿಂದಾಗಿರುತ್ತೆ. ಅವರು ಸಪ್ರೇಟ್ ವೀಡಿಯೋಸ್ಗಳನ್ನ ಹಾಕ್ತಾರೆ. ನ್ಯಾಷನಲ್ ಅಫೇರ್ಸ್, ಇಂಟರ್ನ್ಯಾಷನಲ್ ಅಫೇರ್ಸ್ ಈ ಥರ ನೋಟ್ಸ್ ಮಾಡಿ ಕೂಡ ಕೊಡ್ತಾರೆ, ಅದನ್ನೇ ನಾನು ಅಟೆಂಡ್ ಮಾಡ್ತೀನಿ. ಬಟ್ ಅದರ ಡ್ರಾಬ್ಯಾಕ್ ಏನಂತಂದರೆ 2 ಮಂತ್ಸ್ ಬ್ಯಾಕಿಂದಾಗಿರುತ್ತೆ ಅದೆಲ್ಲ. ಅದಕ್ಕೆ ಈ ಪ್ಲ್ಯಾಟ್ಫಾರ್ಮೆಲ್ಲ ನಂದು ಪರ್ಸ್ನಲ್ ಚಾಯ್ಸ್, ನೀವು ಅದನ್ನೇ ಫಾಲೋ ಮಾಡಬೇಕು ಅಂತ ಇಲ್ಲ. ನಿಮಗೆ ಯಾವ್ದು ಇಷ್ಟ ಬರುತ್ತೆ, ನಿಮ್ಗೆ ಯಾವ ಮೆಂಟರ್ಸ್ ಇಷ್ಟ ಅದನ್ನೇ ತಗೊಳ್ಳಿ. ಮಾಕ್ ಟೆಸ್ಟ್ನ ನಾನು ಗೈಡ್ಲಿಯಿಂದ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಅದರದ್ದು ಲಿಂಕ್ ಬೇಕು ಅಂತ ಅಂದರೆ ಅದು ಡಿಸ್ಕ್ರಿಪ್ಷನಲ್ಲಿದೆ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.